ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋಲ್ಲಿ ನಾವು ಗೃಹಜ್ಯೋತಿ ಸ್ಕೀಮ್ ಬಗ್ಗೆ ನೋಡೋಣ. ಲಿಂಕ್ ಯಾರು ಮಾಡಿಸ್ಬೇಕು, ಕ್ಯಾನ್ಸಲೇಷನ್ ಪ್ರೋಸೆಸ್ ಏನು ಅಂತ ಈ ವಿಡಿಯೋಲ್ಲಿ ನೋಡೋಣ. ಕ್ಯಾನ್ಸಲೇಷನ್ ಪ್ರೋಸೆಸ್ ಯಾರ್ಯಾರಿಗೆ ರಿಕ್ವೈರ್ಡ್ ಅಂತ ಅಂದರೆ ಹೌಸ್ ಸೋಲ್ಡ್ ಆಗಿರೋರು ಹಾಗೂ ಮನೆ ಶಿಫ್ಟ್ ಆಗಿರೋರು, ರಾಂಗ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋರು, ವಾಲಂಟಿಯರ್ ಆಪ್ಷನ್ನ ತಗೊಳ್ಳೋ ಆನ್ಲೈನಲ್ಲೂ ಕ್ಯಾನ್ಸಲ್ ಮಾಡ್ಬೋದು. ಸೇವಾ ಸಿಂಧು ಗ್ಯಾರಂಟಿ ಸ್ಕೀಮ್ ಪೋರ್ಟಲ್ ಓಪನ್ ಮಾಡಿ ಅದರಲ್ಲಿ ಗೃಹಜ್ಯೋತಿ ಲಿಂಕ್ ಫಾರ್ಮ್ ಅಂತ ಕ್ಲಿಕ್ ಮಾಡಿ. ಅದರಲ್ಲಿ ಕರೆಂಟ್ ಬಿಲ್ಗೆ ಲಿಂಕ್ ಆಗಿರೋ ಆಧಾರ್ ನಂಬರ್ನ ಎಂಟರ್ ಮಾಡಿ, OTP ವೆರಿಫೈ ಮಾಡಿ, ನೆಕ್ಸ್ಟ್ ರೀಸನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಾಕು. ಆನ್ಲೈನಲ್ಲಿ ಆಗಿಲ್ಲ ಅಂತಂದರೆ ಆಫ್ಲೈನಲ್ಲಿ ಮಾಡಿಸ್ಬೋದು. ಆಫ್ಲೈನಲ್ಲಿ ಮಾಡಿಸಿ ಆಧಾರ್ ಕಾರ್ಡ್, ಎಲೆಕ್ಟ್ರಿಕಲ್ ಬಿಲ್, ರೆಂಟಲ್ ಅಗ್ರಿಮೆಂಟ್ನ ತಗೊಂಡು ಹೋಗಿ. ಕ್ಯಾನ್ಸಲೇಷನ್ ಮಾಡಿಸ್ಕೋಬೇಕಾದ್ರೆ ಪ್ರಿಕಾಷನ್ಸ್ ಏನೇನು ತಗೋಬೇಕು ಅಂತ ನೋಡೋಣ. ಕ್ಯಾನ್ಸಲೇಷನ್ ಮಾಡಿಸೋವಾಗ ಅದನ್ನು ಪ್ರಾಪರಾಗಿ ಕ್ಯಾನ್ಸಲೇಷನ್ ಮಾಡಿಸ್ಬೇಕು. ಮಲ್ಟಿಪಲ್ ಕನೆಕ್ಷನ್ಸ್ ಇಲ್ದಿರೋ ನೋಡಬೇಕು. ಅಕ್ನಾಲೇಜ್ಮೆಂಟ್ ಕೊಟ್ಟಿರೋದನ್ನು ನಾವು ನೀಟಾಗಿ ಎತ್ತಿಟ್ಕೊಂಡು ಇಟ್ಕೋಬೇಕು. ಗೃಹಜ್ಯೋತಿ ಸ್ಕೀಮ್ ಕ್ಯಾನ್ಸಲ್ ಮಾಡಿಲ್ಲ, ಕ್ಯಾನ್ಸಲೇಷನ್ಗೆ ಬಿಟ್ಟಿದ್ದಾರೆ ಆರ್ ಲಿಂಕ್ನ ಮಾಡಿಸ್ತಾ ಇದ್ದಾರೆ ಅಷ್ಟೇ. Please do like, share and subscribe. Thank you for watching my channel.